ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವೀರಲವ 10ನೇ ತರಗತಿಯ ಪದ್ಯವಾಗಿರುವಂತಹ ವೀರಲವ ಎಂಬ ಪದ್ಯ ಭಾಗದಲ್ಲಿ ಪದ್ಯದ ಕರ್ತೃವಾಗಿರುವಂತಹ ಲಕ್ಷ್ಮೀಶ ಕವಿಯ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಹಾಗೆ ವೀರಲವ ಪದ್ಯದ ಪೂರ್ವ ಅಂದರೆ ಅಲ್ಲಿನ ವೀರಲವ ಪದ್ಯದ ಘಟನೆ ಇದೆಯಲ್ಲ, ಏನು ಪದ್ಯದ ಅಂಶ ಏನೇನಿದೆ, ಆ ಘಟನೆ ನಡೆಯುವುದಕ್ಕಿಂತ ಇಂದಿನ ಪೂರ್ವ ಕಥೆ ಏನು ಎಂಬ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಅಂದರೆ ಸೀತಾ ಅಪಹರಣದ ನಂತರ ರಾಮ ಹೇಗೆ ಸೀತೆಯನ್ನ ಲಂಕೆಗೆ ಅಂದರೆ ಲಂಕೆಯ ರಾವಣನ ಹಿಡಿತದಿಂದ ತನ್ನ ಕರ್ಕೊಂಡು ವಾಪಸ್ ಹಿಂದಿರುಗಿ ಬಂದ. ರಾಮ ಮತ್ತೆ ರಾವಣನ ನಡುವೆ ಎಂತ ಯುದ್ಧ ಆಯಿತು, ಆ ಯುದ್ಧದಲ್ಲಿ ರಾವಣನ ಹತ್ಯೆಯಾಗತ್ತೆ. ಆ ನಂತರ ಸೀತೆಯ ಅಗ್ನಿಪ್ರವೇಶ ಮಾಡೋದ್ರ ಮೂಲಕ ಅವಳು ಪತಿವ್ರತೆ ಅನ್ನೋ ಸತ್ಯವನ್ನ ಜಗತ್ತಿಗೆ ತೋರಿಸಿದಂತಹ ರಾಮ ಸೀತಾ ಸಮೇತನಾಗಿ ಅಯೋಧ್ಯೆಗೆ ಹಿಂದಿರುಗಿ ಬರ್ತಾನೆ. ಕೊನೆಗೆ ಅಯೋಧ್ಯೆಗೆ ಬಂದ ಮೇಲೆ ಅವನಿಗೆ ಏನು ಅಯೋಧ್ಯೆಯ ಮಹಾರಾಜ ಅನ್ನೋ ಪಟ್ಟ ಆಗತ್ತೆ. ಸೀತಾರಾಮ ಇಬ್ಬರೂ ಕೂಡ ಸುಖವಾಗಿ ಜೀವನವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಅಯೋಧ್ಯ ಅಂದ್ರೆ ಅಯೋಧ್ಯ ರಾಜ್ಯದಲ್ಲಿ ಒಬ್ಬ ತನ್ನ ಹೆಂಡತಿಯ ಶೀಲವನ್ನ ಶಂಕಿಸಿ ಜಗಳವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನೆರೆಯವರು ನಿನ್ನ ಹೆಂಡತಿಯನ್ನ ನೀನು ಮತ್ತೆ ವಾಪಸ್ ಕರ್ಕು ಅಂತೇಳಿ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನಂತೆ, ನಾನು ಪರ ಪುರುಷನ ಬಳಿ ಇರುವಂತಹ ಹೆಂಡತಿಯನ್ನ ಮತ್ತೆ ಸ್ವೀಕರಿಸುವಂತಹ ದೊಡ್ಡ ಗುಣ ಶ್ರೀರಾಮನಲ್ಲಿರುವಂತಹ ದೊಡ್ಡ ಗುಣ ನನ್ನಲ್ಲಿ ಇಲ್ಲ, ನಾನು ಅದನ್ನು ಸ್ವೀಕರಿಸಲ್ಲ ಅಂತೇಳಿ ಹೇಳೋ ಮಾತನ್ನ ಗೂಢಾಚಾರರ ಮೂಲಕ ರಾಮ ತಿಳ್ಕೊಳ್ತಾನೆ. ಇದರಿಂದ ಅವನಿಗೆ ತೀವ್ರ ಬೇಸರ ಆಗತ್ತೆ. ತನ್ನ ಹೆಂಡತಿ ಪತಿವ್ರತೆ ಅನ್ನೋ ವಿಷಯ ಗೊತ್ತಿದ್ರೂ ಕೂಡ ಜಗತ್ತು ಅವಳನ್ನ ಈ ರೀತಿ ಅವಮಾನದ ದೃಷ್ಟಿಯಿಂದ ನೋಡ್ತಾ ಇದೆಯಲ್ಲ, ಇದನ್ನ ಸಹಿಸಲು ಅಸಾಧ್ಯವಾದಂತಹ ಶ್ರೀರಾಮ ಹೆಂಡತಿಗೆ ಇಂದಿನ ದಿನ ಕಕತಾಳೆ ಅನ್ನೋ ರೀತಿ ಸೀತೆಗೆ ಅರಣ್ಯ ಆಶ್ರಮವಾಸ ಅಂದ್ರೆ ಬಹಳ ಇಷ್ಟ. ಗಂಡನ ಬಳಿ ಹೇಳಿರ್ತಾಳೆ. ಆಗ ತುಂಬು ಗರ್ಭಿಣಿಯಾದಂತಹ ಸೀತೆ ತನ್ನ ಮನದ ಇಂಗಿತವನ್ನ ಆಸೆಯನ್ನ ಗಂಡನ ಬಳಿ ಹೇಳ್ಕೊಳ್ತಾಳೆ. ಏನಂತ, ನನಗೆ ವಾಲ್ಮೀಕಿ ಆಶ್ರಮವನ್ನ ನೋಡಬೇಕು ಅನ್ನೋ ಆಸೆ ಇದೆ, ನನ್ನನ್ನು ವಾಲ್ಮೀಕಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅನ್ನೋ ಆಸೆಯನ್ನ ಯಾರು ಸೀತೆ ರಾಮನ ಬಳಿ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಅದೇ ದಿನ ರಾತ್ರಿ ಇಂತಹ ಒಂದು ಘಟನೆ ನಡೆದಾಗ ರಾಮ ಸೀತೆಯನ್ನ ಅಂದ್ರೆ ತನ್ನ ತಮ್ಮನಾದ ಲಕ್ಷ್ಮಣನನ್ನ ಕರೆದು ನಡೆದ ಎಲ್ಲ ಸಂಗತಿಯನ್ನ ಲಕ್ಷ್ಮಣನಿಗೆ ತಿಳಿಸಿ ಸೀತೆಯನ್ನ ಕರ್ಕೊಂಡು ಕಾಡಿಗೆ ಬಿಟ್ಟು ಬಾ ಅನ್ನೋ ಕಹಿ ಸತ್ಯವನ್ನ ಹೇಳ್ತಾನೆ. ಆದ್ರೆ ಲಕ್ಷ್ಮಣ ಇದಕ್ಕೆ ಒಪ್ಪಲ್ಲ. ಆದ್ರೆ ಕೊನೆಗೆ ರಾಮ ರಾಜಾಜ್ಞೆ ಅಂತೇಳಿ ಹೇಳಿದಾಗ ಅನಿವಾರ್ಯವಾಗಿ ಲಕ್ಷ್ಮಣ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ನಿಜ ಸಂಗತಿಯನ್ನು ಹೇಳಿ ಕರ್ಕೊಂಡು ಹೋಗಲ್ಲ. ನಿಮ್ಮ ಆಸೆಯ ಪ್ರಕಾರ ನಿಮಗೆ ಅರಣ್ಯದಲ್ಲಿರೋ ಆಶ್ರಮಗಳನ್ನು ನೋಡಿಸ್ಕೊಂಡು ಅಥವಾ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೇಳಿ ಕರ್ಕೊಂಡು ಹೋಗ್ತಾನೆ. ದಟ್ಟ ಕಾಡು, ದಟ್ಟವಾದ ಅರಣ್ಯ, ಅಭಯಾರಣ್ಯ. ಆ ಅರಣ್ಯದ ಮಧ್ಯದಲ್ಲಿ ಬಂದು ಯಾರು ಶ್ರೀರಾಮ ಅಂದರೆ ಲಕ್ಷ್ಮಣ ಸೀತೆಯನ್ನು ಬಂದು ಇಳಿಸಿ ನಡೆದ ಎಲ್ಲ ಸಂಗತಿಯನ್ನು ಹೇಳ್ತಾನೆ. ಸೀತೆಗೆ ಒಂದು ಕ್ಷಣ ದಗ್ಗ ಬಡ್ದಂಗಾಗತ್ತೆ, ಭೂಮಿಯೇ ಕುಸಿದು ಬೀಳ್ದಂಗಾಗತ್ತೆ. ಯಾಕಂದರೆ ನಾನು ಪತಿವ್ರತೆ, ನನ್ನ ಸಮಾಜ ಇಂತಹ ಒಂದು ದೃಷ್ಟಿಯಿಂದ ನೋಡ್ತಾ ಇದೆ. ನನ್ನ ಗಂಡನಾದಂತಹ ರಾಮನೂ ಕೂಡ ಜನರ ನಿಂದನೆಗೋಸ್ಕರ ಹೆದರಿ ನನ್ನ ಕಾಡಿಗೆ ಕಳಿಸಿದ್ನಲ್ಲ ಅನ್ನೋ ಆಘಾತ ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಕಡೆ ದಟ್ಟವಾದ ಕಾಡು, ಲಕ್ಷ್ಮಣ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ತುಂಬು ಗರ್ಭಿಣಿ ಬೇರೆ. ಅದೇ ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇರುತ್ತೆ. ಅದೇ ದಾರಿಯಲ್ಲಿ ಬಂದಂತಹ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ನೋಡಿ ಏನು ಮಾಡಿದ್ರು, ಸೀತೆಯನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಆಶ್ರಮದಲ್ಲಿಯೇ ಸೀತೆಗೆ ಅವಳಿ ಮಕ್ಕಳ ಜನನ ಆಗುತ್ತೆ. ಲವ ಮತ್ತು ಕುಶ ಅಂತೇಳಿ ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ಹೆಸರನ್ನ ಇಡ್ತಾರೆ. ಅವರಿಗೆ ಸರ್ವ ವಿದ್ಯೆಯನ್ನೂ ಕೂಡ ಧಾರೆ ಎರಿತಾರೆ. ಸರ್ವ ವಿದ್ಯಾ ಪಾರಂಗತರನ್ನಾಗಿ ಅವರನ್ನ ಮಾಡ್ತಾರೆ. ಈ ಕಡೆ ಶ್ರೀರಾಮನಿಗೆ ಸೀತೆಯನ್ನಾಗಲಿ ಇರುವುದಕ್ಕಾಗ್ತಾ ಇಲ್ಲ, ತೀವ್ರವಾದ ವೇದನೆಯನ್ನ ಅನುಭವಿಸ್ತಾ ಇದ್ದಾನೆ. ಜೊತೆಗೆ ರಾವಣನನ್ನ ಹತ್ಯೆ ಮಾಡಿದ್ರಿಂದಾಗಿ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ ಅನ್ನೋ ಕಾರಣಕ್ಕೆ ಆ ದೋಷ ನಿವಾರಣೆಗೋಸ್ಕರ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು ಅನ್ನೋ ಸಲಹೆಯ ಮೇರೆಗೆ ಅಶ್ವಮೇಧ ಯಾಗವನ್ನು ಶ್ರೀರಾಮ ಕೈಗೊಂಡಿದ್ದಾನೆ. ಏನದು ಅಶ್ವಮೇಧ ಯಾಗ? ಶ್ರೀರಾಮನ ಹೆಸರಿನಲ್ಲಿ ಒಂದು ಕುದುರೆಯನ್ನು ಬಿಡದಪ್ಪ, ಸ್ವೇಚ್ಛೆಯಾಗಿ ಬಿಡೋದು. ಅದು ಎಲ್ಲಿ ಬೇಕಾದರೂ ಓಡಾಡ್ಕೊಂಡು ಬರ್ಬೋದು. ಈ ರೀತಿ ಓಡಾಡುವಂಥ ಸಂದರ್ಭದಲ್ಲಿ ಆ ಕುದುರೆಯ ಮೇಲೆ ಒಂದು ಪಟ್ಟಿಯನ್ನು ಕಟ್ಟಿರ್ತಾರೆ ಅಣಿಯ ಮೇಲೆ. ಏನದು? ಈ ಕುದುರೆ ಶ್ರೀರಾಮನಿಗೆ ಸೇರಿರುವಂಥದ್ದು. ಈ ಕುದುರೆಯನ್ನ ಕಟ್ಟಿ ಯಾರು ಹಾಕ್ತಾರೋ ಅವರು ಶ್ರೀರಾಮನ ಜೊತೆಗೆ ಯುದ್ಧ ಮಾಡಬೇಕು. ಒಂದು ವೇಳೆ ಶ್ರೀರಾಮನ ಜೊತೆಗೆ ಯುದ್ಧ ಮಾಡೋ ಶಕ್ತಿ ಇಲ್ಲದವರು ಈ ಕುದುರೆಗೆ ಶರಣಾಗತರಾಗಿ ರಾಮನ ಅಧಿಕಾರವನ್ನು ಒಪ್ಪಿಕೊಳ್ಬೇಕು ಅಂತೇಳಿ ಬರ್ತಿದ್ದಾರೆ.
ಶ್ರೀರಾಮ ಕೈಗೊಂಡಿದ್ದಾನೆ. ಅದರ ನಿಮಿತ್ತ ಅಶ್ವಮೇಧದ ಕುದುರೆಯನ್ನು ಬಿಟ್ಟಿದ್ದಾನೆ. ಅದರ ಹಿಂದೆ ಬೆಂಗಾವಲಿಗೆ ಶತ್ರುಘ್ನನ ನೇತೃತ್ವದ ದೊಡ್ಡ ಸೈನ್ಯ ಹೊರಟಿದೆಯಂತೆ. ಈ ರೀತಿ ದೇಶ ವಿದೇಶಗಳಲ್ಲೆಲ್ಲ ಅಶ್ವಮೇಧದ ಕುದುರೆ, ರಾಮನ ಅಶ್ವಮೇಧದ ಕುದುರೆ ತಿರುಗಾಡ್ಕೊಂಡು ಬರ್ತಾ ಇದೆ. ಈ ದೇಶ ವಿದೇಶಗಳಲ್ಲಿರುವ ಯಾವ ರಾಜನೂ ಕೂಡ ಆ ಕುದುರೆಯನ್ನ ಕಟ್ಟಿ ಹಾಕುವ ಸಾಹಸಕ್ಕೆ ಮಾಡ್ತಾ ಇಲ್ಲ, ಕೈ ಹಾಕ್ತಾ ಇಲ್ಲ. ಯಾಕಂದ್ರೆ ಇದು ಶ್ರೀರಾಮನ ಕುದುರೆ ಎಂಬ ವಿಷಯ ತಿಳಿದ ತಕ್ಷಣ ಯಾರೂ ಕೂಡ ಅದನ್ನ ಕಟ್ಟುವಂತಹ ಸಾಹಸವನ್ನ ಮಾಡ್ತಾ ಇಲ್ಲ. ಬದಲಿಗೆ ಆ ಕುದುರೆಗೆ ಅವರೇನ್ ಮಾಡ್ತಾ ಇದ್ದಾರೆ, ಶರಣಾಗತರಾಗಿ ಶ್ರೀರಾಮನ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಕುದುರೆ ಏನ್ ಮಾಡ್ತು, ದೇಶ ವಿದೇಶಗಳನ್ನೆಲ್ಲ ಸಂಚಾರ ಮಾಡ್ಕೊಂಡು ಬಂದಿದೆ. ಈಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಬಂದಿದೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಬಂದಂತಹ ಅಶ್ವಮೇಧದ ಕುದುರೆ ಆ ವಾಲ್ಮೀಕಿ ಮಹರ್ಷಿಗಳ ತೋಟದ ಅಥವಾ ಉದ್ಯಾನವನದಲ್ಲಿ ಬೆಳೆದಿರುವಂತಹ ಎಳೆಯ ಹುಲ್ಲಿನ ಹಸಿರಿನ ಚಿಗುರನ್ನ ನೋಡಿ ಅದನ್ನ ತಿನ್ನಬೇಕು ಅನ್ನೋ ಆಸೆಯಿಂದ ಅದನ್ನ ತಿನ್ನೋ ಸಲುವಾಗಿ ಆ ತೋಟವನ್ನ ಉದ್ಯಾನವನವನ್ನ ಪ್ರವೇಶಿಸಿ ಆ ಹುಲ್ಲನ್ನ ತಿಂತಾ ಇದೆಯಂತೆ. ಈ ಕಡೆ ಆ ಉದ್ಯಾನವನದ ಕಾವಲಿಗೋಸ್ಕರ ಲವ ನನ್ನ ವಾಲ್ಮೀಕಿ ಮಹರ್ಷಿಗಳು ನೇಮಕ ಮಾಡಿದ್ದಾರೆ. ಈ ಲವ ತನ್ನ ಸ್ನೇಹಿತರ ಜೊತೆಗೆ ಆಡ್ತಾ ನಡುತ್ತಾ ಆ ತೋಟದ ಅಥವಾ ಉದ್ಯಾನವನದ ಬಳಿ ಬಂದಂತವನು ಆ ತೋಟದ ಉದ್ಯಾನವನದಲ್ಲಿ ಇರುವಂತಹ ಕುದುರೆಯನ್ನ ನೋಡ್ತಾನೆ. ಕುದುರೆಯನ್ನ ನೋಡಿ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದು ಹೇಳ್ತಾನೆ, ಎಲ್ಲಿಂದ ಬಂತು ಈ ಕುದುರೆ? ಈ ತೋಟವನ್ನ ತೊತ್ತಲ ತುಳಿದು ಇಡೀ ತೋಟದಲ್ಲಿರುವ ಉದ್ಯಾನವನವನ್ನ ಹಾಳು ಮಾಡಿದೆ. ವಾಲ್ಮೀಕಿ ಮಹರ್ಷಿಗಳು ಈ ತೋಟವನ್ನ ನೋಡ್ಕೊಳ್ಬೇಕು ಅಂತೇಳಿ ನನಗೆ ಈ ತೋಟದ ಕಾವಲಿನ ಜವಾಬ್ದಾರಿಯನ್ನ ವಹಿಸಿ ಆ ಅಬ್ದೀಪ ಅಂದ್ರೆ ವರ್ಣದೇವ ಕರದ ಅಂತೇಳಿ ವರ್ಣಲೋಕಕ್ಕೂ ಹೋಗಿದ್ದಾರೆ. ಆ ವರ್ಣಲೋಕದಿಂದ ಹಿಂದಿರುಗಿ ಬಂದಾಗ ಈ ತೋಟದ ಪರಿಸ್ಥಿತಿಯನ್ನ ನೋಡಿ ಅವರು ನನ್ನ ಮೇಲೆ ಮುನ್ಸ್ಕೊಳ್ಬಹುದು, ಸಿಟ್ಟಾಗಬಹುದು. ಹಾಗಾಗಿ ಕುದುರೆಯನ್ನ ಈಗಲೇ ಓಡಿಸ್ತೀನಿ ಅಂತೇಳಿ ಕುದುರೆಯ ಬಳಿ ಹೋಗ್ತಾನೆ. ಆದ್ರೆ ಆ ಕುದುರೆಯ ಹಣೆಯ ಮೇಲೆ ಚಿನ್ನದ ಪಟ್ಟಿಯಲ್ಲಿ ಏನೋ ಬರೆದಿರುತ್ತೆ. ಆ ಬರೆದಿರುವ ವಿಷಯವನ್ನ ಲವ ಓದೋದಕ್ಕೆ ಆರಂಭಿಸ್ತಾನೆ. ಇಲ್ಲಿಯವರೆಗೂ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಮಕ್ಕಳೇ ಅಲ್ವಾ? ಈಗ ಮುಂದೆ ಏನಾಗುತ್ತೆ, ಮುಂದಿನ ಪ್ರಸಂಗ ಏನು ಅನ್ನೋದನ್ನ ಈಗ ನಾವು ನೋಡ್ಕೊಳ್ಳೋಣ. ಪದ್ಯವನ್ನು ನೋಡ್ಕೊಳ್ಳಿ ಮಕ್ಕಳೇ ಎಲ್ಲರೂ. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮಿ ನಿರ್ವಹಿಸಲಾಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನ್ನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯು ಸರ್ವಜನಮು ಬಂಜೆಯನ್ನದಿರುವುದೇ ತನ್ನ ಊರ್ವ ತೋಳ್ಗಳಿವೆ ತಕ್ಕೆಂದು ಸರಿವಾಸಿಯಂ ತೊಟ್ಟು ಲವನುರಿದೆದ್ದನು. ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಕ್ಕೆ ಮುನಿಸುತ್ತ ಮಿಗೆ ನಡುವೆ ಬೇಡ ಬೇಡ ರಸಗಳ ವಾಜಿಯಂ ಬಿಡು ಬಡಿವರೆ ಮನೆನಲು ನಗುತೆ ಪಾರ್ವಳ ಮಕ್ಕಳಂಚಿದೊಡೆ ಜಾನಕಿಯ ಮಗನಿದಕ್ಕೆ ಬಿಡುವನೇ ಹೋಗಿ ನೀವೆಂದು ಲವ ನಗಡು ತನದಿಂದ ಬಿದ್ದುರುವ ನೀರಿಸಿ ತೀಡಿ ಜೈಗೈದು ನಿಂತಿರುತ್ತನು. ಇನ್ನೊಮ್ಮೆ ಓದ್ತೀನಿ ಮಕ್ಕಳೇ. ನಾನು ಎಲ್ಲಿ ನಿಲ್ಲಿಸ್ತೀನಿ ಅಲ್ಲಿ ಒಂದು ಪೆನ್ಸಿಲನ್ನು ತಗೊಂಡು ಮಾಡ್ಕೊಂತ ಹೋಗಿ ನಿಮಗೆ ಓದೋದಕ್ಕೆ ಸಹಾಯ ಆಗುತ್ತೆ. ನೋಡ್ಕೊಳ್ಳಿ. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರ ರಾಮ ನೋರ್ವನೆ ವೀರನಾಥನ ಯಜ್ಞ ತುರಗಮಿ ನಿರ್ವಹಿಸಲಾರ್ಪ ರಾರಾದೊಡಂ ತಡೆಯಲೆಂದಿರ್ದ ಲೇಖನವನ್ನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮು ಬಂಜೆಯನ್ನದಿರ್ದವುದೇ ತನಗೂರ್ವ ತೋಳ್ಗಳಿವೆ ತಕ್ಕೆಂದು ಸರಿವಾಸಿಯಂ ತೊಟ್ಟು ಲವನುರಿದೆದ್ದನು. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮಿ ನಿರ್ವಹಿಸಲಾಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯ ಸರ್ವಜನಮು ಬಂಜೆಯನ್ನದಿರ್ದವುದೇ ತನಗೂರ್ವ ತೋಳ್ಗಳಿವೆ ತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲಿಕ್ಕೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನೆನಲು ನಗುತೆ ಪಾವಳ ಮಕ್ಕಳಂಜಿರುಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗಡುತನದಿಂದ ಬಿರುದುರುವ ನೀರಿಸಿ ತೀಡಿ ಜೈ
ಕದಡಿ ದ್ರುಮಕ್ಕೆ ಕಟ್ಟಂಗೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾಮರ ಮಕ್ಕಳಂಜುಗೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ನವ ನಗುಡುತನದಿಂದ ಬಿಲ್ದುರುವ ನೀರಿಸಿ ತೀಡಿ ಜೈಗೈದು ನಿಂತಿರುತ್ತನು. ಇನ್ನೊಮ್ಮೆ ಓದ್ತೀನಿ, ನೋಡ್ಕೊಳ್ಳಿ. ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ದುರಗಮಿದು ನಿರ್ವಹಿಸಲಾಪರಾರಾದೊಡಂ ತಡೆಯಲೆಂದಿದ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರುದೊಡೆ ತನ್ನ ಮಾತೆಯಂ ಸರ್ವಜನಮು ವಂಜೆಯನ್ನದಿರ್ದವುದೇ ತನಗೂರ್ವ ತೋಳ್ಗಳಿವೆ ತಕ್ಕೆಂದು ಸ್ಥಳವಾಸಿಯಂ ತೊಟ್ಟು ಲವ ನುರಿದೆನು ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಡಿ ದ್ರುಮಕ್ಕೆ ಕಟ್ಟಂಕೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದುವೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವ ನಗಡುತನದಿಂದೆ ಬಿಲ್ದುರುವ ನೀರಿಸಿ ತೀಡಿ ಜೈಗೈದು ನಿಂತಿದ್ದನು. ನೋಡಿ ಮಕ್ಕಳೇ, ಆ ಕುದುರೆಯ ಹಣೆಯ ಮೇಲೆ ಚಿನ್ನದ ಪಟ್ಟಿಯಲ್ಲಿ ಬರೆದಿರುವಂತಹ ವಿಷಯವನ್ನ ನಾವು ಓದೋದಕ್ಕೆ ಆರಂಭಿಸ್ತಾನೆ. ಆ ಪಟ್ಟಿಯಲ್ಲಿ ಏನಂತ ಬಂದಿದೆ? ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರ. ಊರ್ವಿಯೋಳ್ ಅಂದ್ರೆ ಈ ಭೂಮಿಯಲ್ಲಿ ಈ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುವರಂ. ಕೌಸಲ್ಯ ಪಡೆದಂತಹ ಕುವರ ಅಂದ್ರೆ ಮಗ ಯಾರು? ರಾಮ, ಶ್ರೀರಾಮ. ಈ ಊರ್ವಿ ಅಥವಾ ಈ ಭೂಮಿಯಲ್ಲಿ ಈ ಭೂಮಂಡಲದಲ್ಲಿ ಕೌಸಲ್ಯ ಪಡೆದಂತಹ ಮಗನಾದ ಶ್ರೀರಾಮನೊಬ್ಬನೇ ವೀರನಾಥನ ಯಜ್ಞ ದುರಗಮಿದು. ಶ್ರೀರಾಮ ಒಬ್ಬನೇ ವೀರ, ಅವನ ಯಜ್ಞದ ಕುದುರೆ ಇದು, ಅವನ ಅಶ್ವಮೇಧದ ಯಜ್ಞದ ಕುದುರೆ ಇದು. ನಿರ್ವಹಿಸಲಾಪರಾರಾಗಡಂ ತಡೆಯಲೆಂದಿದ್ದ ಲೇಖನವನೋದಿ. ಈ ವಿಷಯ ತಿಳಿದು ಈ ಕುದುರೆಯನ್ನ ಕಟ್ಟಿ ಶ್ರೀರಾಮನ ಜೊತೆಗೆ ಯುದ್ಧ ಮಾಡುವಂತಹ ಶಕ್ತಿ ಯಾರಿಗಿದೆ? ಅವರು ಈ ಕುದುರೆಯನ್ನ ತಡೀರಿ ಅಂತೇಳಿ ಆ ಕುದುರೆಯ ಹಣೆಯ ಮೇಲೆ ಬರೆದಿದ್ದ ವಿಷಯವನ್ನ ಓದಿದಂತಹ ಲವನಿಗೆ ನೋಡಿ, ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮು ವಂಜೆಯನ್ನದಿರ್ದವುದೇ. ಈ ರೀತಿ ಗರ್ವವನ್ನ ಅಹಂಕಾರವನ್ನ ಹೊಂದಿರೋ ಶ್ರೀರಾಮನ ಗರ್ವವನ್ನ ಅಹಂಕಾರವನ್ನ ನಾನು ಬಿಡಿಸ್ತೇವೆ ಹೋದ್ರೆ ಈ ಜಗತ್ತಿನಲ್ಲಿರುವಂತಹ ಸರ್ವಜನರು ನನ್ನ ತಾಯಿಯನ್ನ ವಂಜೆ ಅನ್ನೋದಿಲ್ವ? ತನಗೂರ್ವ ತೋಳ್ಗಳಿವೆ ತಕ್ಕೆಂದು ನನಗಿರುವ ತೋಳ್ಗಳಿಗೂ ನಿರರ್ಥಕವಾಗ್ತವೆ. ಹಾಗಾಗಿ ಸಲೆ ವಾಸಿಯಂ ತೊಟ್ಟು ಲವ ನುರಿದೆದ್ದನು. ಸಿಟ್ಟಾಗಿ
ತನ್ನ ಉತ್ತರಿಯನ್ನ ತೆಗೆದು ಕುದುರೆಯ ಕತ್ತಿಗೆ ಏನ್ ಮಾಡ್ದ, ಕಟ್ಟಿ ಕದಳಿ ದ್ರುಮಕ್ಕೆ ಕಟ್ಟಲಿಕ್ಕೆ, ಕದಳಿ ಅಂದ್ರೆ ಅಲ್ಲಿ ಹತ್ತಿರುವಂತ ಬಾಳೆ ಗಿಡಕ್ಕೆ ಎಳ್ಕೊಂಡು ಹೋಗಿ ಕಟ್ಟಿದ. ಇದನ್ನ ನೋಡಿದ್ರಲ್ಲ, ಅವನ ಜೊತೆಯಲ್ಲಿದ್ದ ಸಹಪಾಠಿಗಳು, ಸ್ನೇಹಿತರು ಮುನಿಸುತ್ತ ಅಂದ್ರೆ ಸಹಜವಾಗಿ ಮುನಿಸುತ್ತರು ಆಶ್ರಮದ ಒಡನಾಡಿಗಳು ಅಂದ್ರೆ ಅಲ್ಲಿ ಇವನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆದವನಾಗಿರೋದ್ರಿಂದ ಅಲ್ಲಿ ಇವನ ಸ್ನೇಹಿತರು ಕೂಡ ಆಶ್ರಮ ವಾಸಿಗಳ ಮಕ್ಕಳೇ ಆಗಿರ್ತಾನೆ. ಹೌದಾ, ಮುನಿಸುತ್ತರ ಮಕ್ಕಳೇ ಆಗಿರ್ತಾನೆ. ಹಾಗಾಗಿ ಅವರು ಇವನು ಮಾಡ್ತಾ ಇರುವಂತಹ ಕೆಲಸವನ್ನ ನೋಡಿ, ಕುದುರೆಯನ್ನ ಕಟ್ಟೋದನ್ನ ನೋಡಿ ಹೆದರ್ಕೊಳ್ತಾರೆ. ಮುನಿಸುತ್ತರ ಮಿಗೆ ನಡುಗ್ತಾ ಇದ್ದಾರಂತೆ. ನೋಡಿ ಹೇಳ್ತಾರೆ, ಬೇಡ ಬೇಡ ರಸುಗಳ ವಾಜಿಯಂ ಬಿಡು, ಬೇಡ ಬೇಡ ಈ ಅರಸರ ಜೊತೆಗೆ ವಾಜಿಯಂ ಯುದ್ಧ ಮಾಡೋದು ಬೇಡ, ಜಗಳ ಮಾಡೋದು ಬೇಡ. ಬಡಿವರೆಮ್ಮನೆಲ್ಲರೂ ನಮ್ಮನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ, ನಮ್ಮ ಮೇಲೆ ಅವರು ಯುದ್ಧವನ್ನ ಮಾಡ್ತಾರೆ, ಬೇಡ ಬೇಡ ಕಟ್ಟಬೇಡ ಅಂದಾಗ ನಗುತೆ ಪಾಪರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಎಗರುವನೇ ಹೋಗಿ ನೀವೆಂದು ಹೇಳ್ದ. ನಕ್ಕಂತ ಲವ ಹೇಳ್ತಾನಂತೆ, ನಗುತೆ ಪಾಪರ ಮಕ್ಕಳಂಜಿದೊಡೆ, ನಿಮ್ಮಂತಹ ಬ್ರಾಹ್ಮಣರ ಮಕ್ಕಳು, ಮುನಿಸುತ್ತರ ಮಕ್ಕಳು ಎದುರಬೇಕು, ನನ್ನಂತಹ ಜಾನಕಿಯ ಮಗ ಇದಕ್ಕೆ ಎದುರ್ತಾನ? ಖಂಡಿತ ಇಲ್ಲ, ಹೋಗಿ ನಿಮ್ಮ ಭಯ ಆದ್ರೆ ಹೋಗಿ, ಇಲ್ಲಿರ್ಬೇಡಿ ಹೋಗಿ ಅಂತೇಳಿ ನಗಡು ದನದಿಂದ ಬಿಲ್ದಿರುವನೇ ಏರಿಸಿ ಜೈಗೈದು ನಿರ್ದಿರ್ತಾನು. ಏನ್ ಮಾಡ್ದಾನವ, ಧೈರ್ಯವಾಗಿ ಬಿಲ್ಲನ್ನ ಯುದ್ಧವನ್ನ ಮಾಡೋದಕ್ಕೆ ಬಿಲ್ಲನ್ನ ಸಿದ್ಧತೆಯನ್ನ ಮಾಡಿಕೊಂಡು ನಿಂತ್ಕೊಂಡ. ನೋಡಿ, ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು, ತನ್ನ ಉತ್ತರಿಯನ್ನ ತೆಗೆದ ಕುದುರೆಯ ಗಳಕ್ಕೆ ಕಟ್ಟ, ಕತ್ತಿಗೆ ಕಟ್ಟ, ಎಳ್ಕೊಂಡು ಹತ್ತಿರದಲ್ಲೇ ಇದ್ದಂತಹ ಕದಡಿ ದ್ರುಮಕ್ಕೆ ಕಟ್ಟಲಿಕ್ಕೆ ಬಾಳೆಯ ಮರ ಕಟ್ಟದ. ಇದನ್ನ ನೋಡ್ತಾ ಇದ್ರಲ್ಲ ಅವನ ಆಶ್ರಮದ ಗೆಳೆಯರು, ಸ್ನೇಹಿತರು, ಮುನಿಸುತ್ತರು ಹೆದರಿಕೆ ಆಗ್ಬಿಟ್ಟಿದೆ ಅವರಿಗೆ. ಹೆದರ್ಕೊಂಡು ನಡುತ್ತಾ ಹೇಳ್ತಾರಂತೆ, ಬೇಡ ಬೇಡ ಅರಸುಗಳ ವಾಜಿ ಎಂಬಿಡು, ಬೇಡ ಬೇಡ ಗಣಪಲವ, ಆ ಅರಸರ ಸವಾಸವೇ ನಮಗೆ ಬೇಡ, ಅವರು ಈ ಕುದುರೆಯನ್ನು ಕಟ್ಟಿದ್ರೆ ನಮ್ಮನ್ನು ಹಿಡ್ಕೊಂಡು ಹೊಡಬಿಡ್ತಾರೆ, ಬೇಡ ಗಣಪ ಕಟ್ಟಬೇಡ ಅಂತೇಳಿ ಹೇಳಿದಾಗ ಲವ ನಗ್ತಾ ಹೇಳ್ತಾನೆ, ನಗುದೆ ಪಾಪರ ಮಕ್ಕಳಂಜಿದ್ರೆ, ನಿಮ್ಮಂತಹ ಬ್ರಾಹ್ಮಣರ ಮಕ್ಕಳು ಹಂಚಿಕೊಳ್ತೀರಾ, ಎದುರ್ತೀರಾ ಅಂದ್ರೆ ನನ್ನಂತಹ ಜಾನಕಿಯ ಮಗನಿದಕ್ಕೆ ಇರುತ್ತಾನ? ಖಂಡಿತ ಇಲ್ಲ, ಹೋಗಿ ನಿಮಗೆ ಭಯ ಆದ್ರೂ ಹೋಗಿ, ಇಲ್ಲಿರ್ಬೇಡಿ ಅಂತೇಳಿ ಲವ ಏನ್ ಮಾಡ್ದ, ತನ್ನ ಬಿಲ್ಲನ್ನ ಯುದ್ಧವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ನಿಂತ್ಕೊಂಡ. ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಡಿ ದ್ರುಮಕ್ಕೆ ಕಟ್ಟಲಿಕ್ಕೆ ಮುನಿಸುತ್ತರ್ಮಿಗೆ ನಡುಗಿ, ಬೇಡ ಬೇಡ ರಸುಗಳ ವಾಜಿಯಂ ಬಿಡು, ಬಡಿವರೆಮ್ಮನೆನರು ನಗುತೆ ಪಾಪರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ನಗಡು ದನದಿಂದ ಬಿಲ್ದುರುವನೇರಿಸಿ ತೀಡಿ ಜೈಗೈದು ನಿಂತಿದ್ದನು. ಏನಂತೆ, ಆ ಕುದುರೆಯ ಹಣೆಯ ಮೇಲಿನ ಚಿನ್ನದ ಪಟ್ಟಿಯಲ್ಲಿರುವಂತಹ ವಿಷಯವನ್ನ ಓದಿದಂತ ಅಲ್ಲವ. ಏನಂತ ಇದ್ದದರಲ್ಲಿ, ಈ ಭೂಮಂಡಲದಲ್ಲಿರುವಂತಹ ಕೌಸಲ್ಯ ಮಗನಾದ ಶ್ರೀರಾಮನೊಬ್ನೇ ವೀರ, ಅವನ ಯಜ್ಞದ ಕುದುರೆ ಇದು, ಈ ವಿಷಯ ತಿಳಿದು ಶ್ರೀರಾಮನ ಜೊತೆಗೆ ಯುದ್ಧ ಮಾಡೋ ಶಕ್ತಿ ಸಾಮರ್ಥ್ಯ ಯಾರಿಗಿದೆ, ಅವರು ಈ ಕುದುರೆಯನ್ನ ಕಟ್ಟಿ ಅಂತೇಳಿ ಬರೆದಿತ್ತು. ಈ ವಿಷಯವನ್ನ ಕೇಳಿದ ತಕ್ಷಣ ಅಥವಾ ಓದಿದ ತಕ್ಷಣ ನಮ್ಮನಿಗೆ ಕ್ಷತ್ರಿಯ ಸಹಜವಾದ ವೀರಾವೇಶ ಉಕ್ಕಿ ಬರುತ್ತೆ. ಸಿಟ್ಟಾಗಿ ಹೇಳ್ತಾನಂತೆ, ಗರ್ವಮಂ ಬಿಡಿಸದಿದ್ದೊಡೆ, ಈ ಶ್ರೀರಾಮನ ಗರ್ವವನ್ನ ಅಹಂಕಾರವನ್ನ ಬಿಡಿಸದೆ ಹೋದ್ರೆ ನನ್ನ ತಾಯಿಯನ್ನ ಈ ಜಗತ್ತು ಬಂಚಿ ಅನ್ನೋದಿಲ್ವಾ, ನನಗಿರುವ ತೋಳುಗಳು ನಿರರ್ಥಕವಾಗಿ ಹೋಗ್ತವೆ. ಈ ಶ್ರೀರಾಮನ ಅಹಂಕಾರವನ್ನ ನಾನು ಅಡಗಿಸಲೇಬೇಕು ಅಂತೇಳಿ ಏನ್ ಮಾಡ್ದ, ತನ್ನ ಉತ್ತರಿಯನ್ನ ತೆಗಿತಾನೆ, ಕುದುರೆಯ ಕತ್ತಿಗೆ ಕಟ್ತಾನೆ, ಎಳ್ಕೊಂಡು ಹೋಗಿ ಹತ್ತಿರ ಇರುವಂತಹ ಬಾಳೆ ಗಿಡಕ್ಕೆ ಕಟ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಅಲ್ಲಿನ ಆಶ್ರಮದ ಸ್ನೇಹಿತರು, ಮುನಿಸುತ್ತರು ಹೆದರಿ ನಡುತ್ತಾ ಹೇಳ್ತಾರಂತೆ, ಬೇಡ 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 ಗಣಪ್ಪ, ಈ ಕುದುರೆಯನ್ನೇನಾದ್ರೂ ನೀನು ಕಟ್ಟಿ ಹಾಕಿದ್ರೆ ಅಂದ್ರೆ ಆ ಶ್ರೀರಾಮನು ನಮ್ಮನ್ನ ಹೊಡಿತಾನೆ, ರಾಜರ ಸಹವಾಸವೇ ಬೇಡ, ಕಟ್ಟಬೇಡ ಅಂತೇಳಿ ಹೇಳಿದಾಗ ಲವ ನಗ್ತಾ ಹೇಳ್ತಾನಂತೆ, ನಿಮ್ಮಂತಹ ಪಾಪನ ಮಕ್ಕಳ ಹಚ್ಚಿದೊಡೆ ಜಾನಕಿಯ ಮಗನಿದಕ್ಕೆ ಎದುರ್ತಾನ? ಇಲ್ಲ, ಹೋಗಿ ಅಂತೇಳಿ ಅವನನ್ನ ಕಳಿಸಿ ಲವ ಶ್ರೀರಾಮನ ಜೊತೆಗೆ ಯುದ್ಧ ಮಾಡೋದಕ್ಕೆ ಬಿಲ್ಲನ್ನ ಎದೆಗೇರಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಲ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ನೋಡಿ, ಇನ್ನೊಮ್ಮೆ ಇಡೀ ಪದ್ಯದ ಸಾರಾಂಶವನ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಅಶ್ವಮೇಧದ ಕುದುರೆ ದೇಶ ವಿದೇಶವನ್ನೆಲ್ಲ ತಿರುಕೊಂಡು ಬರ್ತಾ ಇದೆ. ಈ ಕುದುರೆಯ ಹಣೆಯ ಮೇಲಿರುವಂತಹ ಚಿನ್ನದ ಪಟ್ಟಿಯಲ್ಲಿರುವ ವಿಷಯವನ್ನ ಓದಿದಂತಹ ರಾಜರು, ಇದು ಶ್ರೀರಾಮನ ಕುದುರೆ ಅನ್ನೋ ವಿಷಯವನ್ನ ತಿಳಿದ ತಕ್ಷಣ ಅದನ್ನ ಕಟ್ಟಿ
ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಕುದುರೆ ಇಡೀ ದೇಶ ವಿದೇಶಗಳಲ್ಲಿ ಸ್ವೇಚ್ಛೆಯಾಗಿ ತಿರುಕೊಂಡು ಬರ್ತಾ ಇದೆ. ಈ ರೀತಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಶ್ವಮೇಧದ ಕುದುರೆ ವಾಲ್ಮೀಕಿ ಆಶ್ರಮದ ಬಳಿ ಬರುತ್ತೆ. ವಾಲ್ಮೀಕಿ ಆಶ್ರಮದ ಉದ್ಯಾನವನದಲ್ಲಿ ಬೆಳೆದಿರುವ ಎಳೆಯ ಹುಲ್ಲಿನ ಚಿಗುರನ್ನು ನೋಡಿ ಅದನ್ನು ತಿನ್ನಬೇಕು ಅನ್ನೋ ಆಸೆಯಿಂದ ಆಶ್ರಮದ ಉದ್ಯಾನವನದ ಒಳಗೆ ಹೋಗುತ್ತೆ. ಈ ಕಡೆ ಆಶ್ರಮದ ಕಾವಲಿಗಂತೇಳಿ ಲವನನ್ನ ವಾಲ್ಮೀಕಿ ಮಹರ್ಷಿಗಳು ನೇಮಕ ಮಾಡಿರ್ತಾರೆ. ಲವ ಆ ತೋಟದ ಕಾವಲಿಗೆ ತನ್ನ ಆಶ್ರಮದ ಒಡನಾಡಿಗಳ ಜೊತೆಗೆ ಆಡ್ತಾ ಬರ್ತಿರುವಂತಹ ಸಂದರ್ಭದಲ್ಲಿ ಉದ್ಯಾನವನದ ಒಳಗಿರುವಂತಹ ಆ ಕುದುರೆಯನ್ನ ನೋಡಿ ಅವನಿಗೆ ಸಿಟ್ಟು ಬರುತ್ತೆ. ಸಿಟ್ಟುಗೊಂಡಂತಹ ಸಿಟ್ಟುಗೊಂಡಂತಹ ಲವ ಹೇಳ್ತಾನೆ, ಈ ಕುದುರೆ ಎಲ್ಲಿಂದ ಬಂತು? ಈ ತೋಟವನ್ನ ತುಳಿದು ಇದು ನಾಶ ಮಾಡ್ತಾ ಇದೆಯಲ್ಲ. ವಾಲ್ಮೀಕಿ ಮಹರ್ಷಿಗಳು ಈ ತೋಟವನ್ನ ಕಾಯಬೇಕು ಅಥವಾ ನೋಡ್ಕೊಳ್ಬೇಕು ಅಂತೇಳಿ ನನ್ನನ್ನ ನೇಮಕ ಮಾಡಿ ವರ್ಣ ದೇವ ಕರ್ದ ಅಂತೇಳಿ ಅವರು ವರ್ಣ ಲೋಕಕ್ಕೆ ಹೋಗಿದ್ದಾರೆ. ಒಂದು ವೇಳೆ ಅವರು ಹಿಂದಿರುಗಿ ಅಲ್ಲಿಂದ ಬಂದಾಗ ಈ ತೋಟದ ಪರಿಸ್ಥಿತಿಯನ್ನ ನೋಡಿ ಅವರು ನನ್ನ ಮೇಲೆ ಸಿಟ್ಟಾಗಲ್ವಾ? ಹಾಗಾಗಿ ಈ ಕುದುರೆಯನ್ನ ಇಲ್ಲಿಂದ ಓಡಿಸ್ತೀನಿ ಅಂತೇಳಿ ಆ ಕುದುರೆಯನ್ನ ಓಡಿಸೋದಕ್ಕೆ ಕುದುರೆಯ ಹತ್ತಿರ ಹೋಗ್ತಾರೆ. ಆ ಕುದುರೆಯ ಹಣೆಯ ಮೇಲಿನ ಚಿನ್ನದ ಪಟ್ಟಿಯಲ್ಲಿ ಏನೋ ಒಂದು ವಿಷಯ ಬಂದಿರುತ್ತೆ. ಅದನ್ನು ಓದೋದಕ್ಕೆ ಅದರ ಹತ್ತಿರ ಹೋಗ್ತಾನೆ. ಹೋಗಿ ಅದನ್ನು ಓದೋದಕ್ಕೆ ಆರಂಭಿಸ್ತಾನೆ. ಅದರಲ್ಲಿ ಈ ರೀತಿ ಬರೆದಿರುತ್ತೆ ಮಕ್ಕಳೇ, ಈ ಪೂರ್ವಿಯೊಳಗೆ ಈ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ಶ್ರೀರಾಮನ ಒಬ್ಬನೇ ವೀರ, ಅವನ ಅಶ್ವದ ಕುದುರೆ ಇದು, ಯಜ್ಞಾಶ್ವದ ಕುದುರೆ ಇದು. ಈ ವಿಷಯವನ್ನ ತಿಳಿದು ಈ ಕುದುರೆಯನ್ನ ಕಟ್ಟಿ ಶ್ರೀರಾಮನ ಜೊತೆಗೆ ಯುದ್ಧ ಮಾಡೋ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅವರು ಈ ಕುದುರೆಯನ್ನ ಕಟ್ಟಿ ಅಂತೇಳಿ ಬರೆದಿತ್ತು. ಈ ವಿಷಯವನ್ನ ಓದಿದ ತಕ್ಷಣ ಲವನಿಗೆ ಇಲ್ಲಿಲ್ಲದ ಕೋಪ ಆವೇಶ ಉಕ್ಕಿ ಬರುತ್ತೆ. ಯಾಕಂದ್ರೆ ಸಹಜವಾಗಿ ಶ್ರೀರಾಮನ ಮಗ, ಅವನು ಕ್ಷತ್ರಿಯ ಗುಣ ಅವನಲ್ಲೂ ಕೂಡ ಇರೋದ್ರಿಂದ ವೀರಾವೇಶತೆಯಿಂದ ಅವನ ಕೋಪ ಹೊರ ಮಾತೆ ಹೇಳ್ತಾನೆ ಕೋಪಗೊಂಡು, ಈ ಶ್ರೀರಾಮನ ಗರ್ಭವನ್ನ ಅಹಂಕಾರವನ್ನ ಬಿಡಿಸದೆ ಹೋದ್ರೆ ಇಡೀ ಜಗತ್ತು ನನ್ನ ತಾಯಿಯನ್ನ ಬಂಜೆ ಎನ್ನುತ್ತೆ. ನನಗೆ ಇರುವ ತೋಳುಗಳು ಸುಮ್ಮನೆ ನಿರರ್ಥಕವಾಗಿ ಹೋಗ್ತವೆ. ಹಾಗಾಗಿ ಶ್ರೀರಾಮನ ಅಹಂಕಾರವನ್ನ ನಾನು ಬಿಡಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ತನ್ನ ಉತ್ತರಿಯನ್ನ ತೆಗಿತಾನೆ. ಕುದುರೆಯ ಕತ್ತಿಗೆ ಬಿಗಿತನ್ನೇ ಬಿದ್ದು ಕಳ್ಕೊಂಡೋಗಿ ಹತ್ತಿರ ಇರುವಂತಹ ಬಾಳೆ ಗಿಡಕ್ಕೆ ಕಟ್ತಾನೆ. ಬಾಳೆ ಗಿಡಕ್ಕೆ ಕಟ್ಟಿದಾಗ ಅಲ್ಲಿವರೆಗೂ ಲವನ ಜೊತೆಗೆ ಇದ್ದಂತಹ ಆಶ್ರಮದ ಒಡನಾಡಿಗಳಿಗೆ ಗಾಬರಿಯಾಗುತ್ತೆ. ಗಾಬರಿಯಾಗಿ ಹೇಳ್ತಾರೆ, ಬೇಡ ಬೇಡ ಲವ, ಬೇಡ, ಈ ಅರಸರ ಸಹವಾಸವೇ ನಮಗೆ ಬೇಡ, ಕಟ್ಟಬೇಡ ಈ ಕುದುರೆಯನ್ನ, ಅವರು ನಮ್ಮನ್ನು ಹಿಡ್ಕೊಂಡು ಬಡಿತಾರೆ, ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ, ಬೇಡ ಬೇಡ ಅಂತೇಳಿ ಹೇಳಿದಾಗ ಲವ ನಗ್ತಾ ಹೇಳ್ತಾರಂತೆ, ಇದಕ್ಕೆ ನಿಮ್ಮಂತಹ ಬ್ರಾಹ್ಮಣರ ಮಕ್ಕಳೇನೋ ಹೆದರಬಹುದು, ಆದರೆ ನಾನು ಜಾನಕಿಯ ಮಗ, ನಾನು ಹೆದರುವುದಿಲ್ಲ, ಹೋಗಿ ನಿಮಗೆ ಭಯ ಆದರೆ ಇರಬೇಡಿ ಅಂತೇಳಿ ಅವರನ್ನು ಕಳಿಸಿ ಲವ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಬಿಲ್ಲನ್ನ ಸಿದ್ಧ ಮಾಡಿಕೊಂಡು ನಿಂತ್ಕೊಳ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಲವನ ವೀರ ಪ್ರತಾಪ ಹೇಗಿದೆ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತ ಆಗುತ್ತೆ ಮಕ್ಕಳೇ. ಇನ್ನೊಮ್ಮೆ ಪದ್ಯವನ್ನ ಓದ್ತೀನಿ, ನೋಡ್ಕೊಳ್ಳಿ. ಬಲ್ಕೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂರ್ಯೇಳಿ ನಮಿಸಲಿಳಿಯುವಳು. ಚಲಿಸುತ್ತದ್ವರದ ನಲ್ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ಉಪವನದಳು ಪುಲ್ಗಳ ಪಸುಗೆಳಿಸಿ ಕೊಕ್ಕಳ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮೆಗೆ ಬೀಳ್ಕೊಂಡು ನಡೆತಂಡವಂ ಕಂಡ ನರ್ಚಿತ ಸುವಾಜಿಯಂ ವೀರನವನು ಎತ್ತಲ ತುರಗಮಿದು ಕೊಕ್ಕು ಕೂದೋಟಮಂ ತೊತ್ತಳ ತುಳಿದು ವಾಲ್ಮೀಕಿ ಮುನಿನಾಥನೇ ಕೊತ್ತ ಮಾರೈವುದೆಂದನಿಗೆ ನೇಮಿಸಿ ಪೋದ ನಬ್ದಿಮಂ ಕರೆಸಲಾಗಿ ಮತ್ತೆ ವರ್ಣನ ಲೋಕದಿ ಬಂದು ಮುಡಿದವನೇ ನುತ್ತ ಅಯ್ಯದೆಡೆಗೆ ನಡೆತಂದು ನೋಡಲು ಕದರ ನೆತ್ತಿಯೋಳು ಮೆರೆವ ಪಟದ ಲಿಖಿತವನ್ನು ಕಂಡು ರವನೋದಿ ಕೊಳ್ಳುತ್ತಿದ್ದರು. ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ವೀರನಾಥನೇ ಯಜ್ಞ ತುಳುಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲ್ಲಿ ನಿರ್ಧಲೇಖನವನೋದಿ ಗರ್ವಮ ಬಿಡಿಸದಿರ್ತೊಡೆ ತನ್ನ ಮಾತೆಯನ್ನು ಸರ್ವಜನವು ಬಂಜೆಯನ್ನದಿದ್ದವುದೇ ತನ್ನ ಪೂರ್ವ ತೋಳುಗಳಿಗೆ ತಕ್ಕೆಂದು ಸರಿವಾಸಿಯಂ ತೊಟ್ಟು ಲವನುರಿಗೆದ್ದೆನು ತೆಗೆದುದ್ದರಿಯ ಮುರಿದು ಕುದುರೆಯ ಗಡಕ್ಕೆ ಬಿಗಿದು ಕದಡಿ ಕೃಮಕ್ಕೆ ಕಟ್ಟಂತೆ ಮುನಿಸುತ್ತರ್ಮಿಗೆ ನಡುಗಿ ಬೇಡ ಬೇಡರಸುಗಳ ಬಾಜಿಯನ್ನು ಬಿಡು ಬಡಿವರೆ ಮಲಿನರು ನಗುದೆ ಪಾರ್ಪನ ಮಕ್ಕಳಂಚಿದುಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವ ನಗಡುತನದಿಂದ ಬಿಂದಿರುವ ನೀರಿಸಿ ತೀಡಿ ಜಯಗೈದು ನಿಂತಿರುವುದು. ಮಕ್ಕಳೇ, ಇದರಲ್ಲಿ 3ನೇ ಪದ್ಯ ಮತ್ತು 4ನೇ ಪದ್ಯ ಇದೆಯಲ್ಲ, ಇದು ಕಂಠಪಾಠಕ್ಕಿದೆ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಅರ್ಥ ಆಯ್ತಲ್ವಾ? ಈ ಪಾಠಕ್ಕೆ ಸಂಬಂಧಿಸಿದಂತೆ ಇಂದಿನ ಪಾಠದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೊಡ್ತೀನಿ. ಮನೆಯಲ್ಲಿ ಉತ್ತರ ಬರೀತೀರಿ ಅಲ್ವಾ? ಪ್ರಶ್ನೆಗಳನ್ನು ಬರ್ಕೊಡಿ ಮಕ್ಕಳು.
ಪ್ರಶ್ನೆ ಸಂಖ್ಯೆ 1. ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಈ ಪ್ರಶ್ನೆಗಳಿಗೆ ಉತ್ತರ ಬರೀತೀರಿ ಅಲ್ಲ ಮಕ್ಕಳೇ? ಅರ್ಥ ಆಯ್ತಲ್ವಾ? ಧನ್ಯವಾದಗಳು.